ಪ್ರೀತಿಯ ವೀಕ್ಷಕರೇ, ಪವಿತ್ರವಾದ ಕುರ್ಆನ್ ಅದ್ಭುತಗಳ ಅದ್ಭುತ ಜಗತ್ತು. ಸೃಷ್ಟಿಕರ್ತನ ಗ್ರಂಥವಾದ ಪವಿತ್ರವಾದ ಕುರ್ಆನಿನ ಸಂಖ್ಯಾಶಾಸ್ತ್ರದ ರಹಸ್ಯವನ್ನು ಇಂದು ನಿಮ್ಮ ಮುಂದಿಡಲು ಇಚ್ಛಿಸ್ತಾ ಇದ್ದೇನೆ. ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಮಾನವ ಸಮುದಾಯಕ್ಕೆ ಅವತರಿಸಲ್ಪಟ್ಟಂತಹ ಪವಿತ್ರವಾದ ಕುರ್ಆನನ್ನು ಕಾಲಾಂತರಗಳಲ್ಲಿ ಅದರ ವಿರುದ್ಧ ಅಪಪ್ರಚಾರವನ್ನು ಮಾಡುತ್ತಾ ಬಂದಿದ್ದಾರೆ. ಅದರ ಸತ್ಯ ಸಂಗತಿಗಳನ್ನು ತಿಳಿಯದವರು ಕೇವಲ ಸುಳ್ಳುಗಳನ್ನು ಮಾತ್ರ ಹಬ್ಬಿಸ್ತಾ ಇದ್ದಾರೆ. ಆದರೆ ಆ ಕುರ್ಆನಿನಲ್ಲಿ ಅಡಕವಾಗಿರುವಂತಹ ಸಂಖ್ಯಾಶಾಸ್ತ್ರದ ಕೇವಲ 7 ಎಂಬ ಅಂಕೆಯ ರಹಸ್ಯವನ್ನು ಮಾತ್ರ ಇಂದು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಪವಿತ್ರವಾದ ಕುರ್ಆನಿನಲ್ಲಿ ಪ್ರಥಮವಾಗಿ ಉಪಯೋಗಿಸಿದಂತಹ ಸಂಖ್ಯೆ ಅದು 7 ಆಗಿದೆ. ಇದನ್ನು ಮಾತ್ರ ಕಲಿತರೆ ಇದೊಂದು ದೈವಿಕ ಗ್ರಂಥವೆಂಬುದು ಸಾಮಾನ್ಯ ಜನರಿಗೂ ಮನದಟ್ಟಾಗಬಹುದು. ಜಗತ್ತಿನಲ್ಲಿ 7 ಎಂಬ ಸಂಖ್ಯೆಗೆ ಬಹಳಷ್ಟು ಸ್ಥಾನಮಾನಗಳನ್ನು ನೀಡಲಾಗಿದೆ. ಪ್ರಾಪಂಚಿಕವಾದ ವಿಸ್ಮಯ, ವಂಡರ್ ಆಫ್ ವರ್ಲ್ಡ್, ಇದು 7 ಆಗಿದೆ. ಅದೇ ರೀತಿ ಜಗತ್ತಿನಲ್ಲಿರುವಂತಹ ಖಂಡಗಳ ಸಂಖ್ಯೆಯು 7 ಆಗಿದೆ. 7 ಆಕಾಶಗಳಿವೆ, 7 ಭೂಮಿಗಳಿವೆ ಎಂದು ಕುರ್ಆನ್ ನಮಗೆ ಪರಿಚಯ ಪಡಿಸ್ತಾ ಇದೆ. ಅದೇ ರೀತಿ ಮುಸ್ಲಿಮರು ಕಅಬಾದ ಸುತ್ತ ತವಾಫ್ ಬರುವುದು, ಅದರ ಸಂಖ್ಯೆಯು 7 ಆಗಿದೆ. ಸಫಾ ಮರ್ವಾ ಇದರೆಡೆಯಲ್ಲಿ ಓಡುವುದು ಸಹ 7 ಬಾರಿಯಾಗಿದೆ. ಜಗತ್ತಿನಲ್ಲಿರುವಂತಹ ಸಮುದ್ರಗಳ ಸಂಖ್ಯೆಯು 7 ಆಗಿದೆ. ಅದೇ ರೀತಿ ಹಲವಾರು ವಸ್ತುಗಳು ಈ 7 ಎಂಬ ಸಂಖ್ಯೆಯನ್ನು ಒಳಗೊಂಡಿದೆ. ಸ್ವರ್ಗ, ನರಕ ಇದರ ಬಾಗಿಲುಗಳು ಸಹ 7 ಆಗಿದೆ. ಜಗತ್ತು ಇಂದು ನಿಯಂತ್ರಿಸಲ್ಪಡುತ್ತಾ ಇರುವುದು ಸಂಖ್ಯೆಗಳ ಮೂಲಕವಾಗಿವೆ. ಅದೇ ಪವಿತ್ರವಾದ ಕುರ್ಆನ್ ಪ್ರಥಮವಾಗಿ ಉಪಯೋಗಿಸಿದ ಈ 7 ಎಂಬ ಸಂಖ್ಯೆಯ ಹಿಂದಿರುವ ರಹಸ್ಯ, ಅದರ ಅದ್ಭುತವನ್ನು, ಅದರ ಮಿರಾಕಲ್ ಅನ್ನು ನಾವೊಮ್ಮೆ ಕಣ್ಣೋಡಿಸಿ ನೋಡೋಣ. ಒಂದು ವಾರಕ್ಕಿರುವ ದಿನಗಳ ಸಂಖ್ಯೆಯು 7 ಆಗಿದೆ. ನರಕದ ಬಾಗಿಲುಗಳು 7 ಆಗಿದೆ. ಪವಿತ್ರವಾದ ಕುರ್ಆನಿನ ಸೂರತುಲ್ ಫಾತಿಹಾದ ಸೂಕ್ತಗಳ ಸಂಖ್ಯೆಯು 7 ಆಗಿದೆ. ಇನ್ನು ನಾವು ವಿಷಯಕ್ಕೆ ಬರೋಣ. ಪವಿತ್ರವಾದ ಕುರ್ಆನ್ನಲ್ಲಿ 7 ಎಂಬುದು ಪ್ರಥಮವಾಗಿ ಪ್ರಯೋಗಿಸಿದ ಸೂಕ್ತ ಸೂರತುಲ್ ಬಕರಾದ 29ನೇ ಸೂಕ್ತದಲ್ಲಿ. ತುಮ್ಮಸ್ತವ ಇಲ ಸಮಾಇ ಫಸವ್ವಾಹುನ್ನ ಸಬಅ ಸಮಾವಾತ್. ಸಬಅ ಎಂದು ಅರಬಿಯಲ್ಲಿ ಹೇಳಿದರೆ 7 ಎಂಬುದಾಗಿದೆ. ಇದು ಉಪಯೋಗಿಸಿದ್ದು ಸೂರತುಲ್ ಬಕರಾದ 29ನೇ ಸೂಕ್ತದಲ್ಲಾಗಿದೆ. ಕೊನೆಯ ಬಾರಿಗೆ 7 ಎಂಬುದನ್ನು ಉಪಯೋಗಿಸಿದ್ದು ಸೂರತುನ್ ನಬಅನ 12ನೇ ಆಯತಿನಲ್ಲಾಗಿದೆ. ಒಬನೈನಾ ಫೌಕಕುಂ ಸಬಅನ್ ಶಿದಾದ ಎಂಬ ಸೂರತುನ್ ನಬಅನ 12ನೇ ಸೂಕ್ತದಲ್ಲಾಗಿದೆ. 7 ಎಂಬ ಅರ್ಥ ಬರುವಂತಹ ಸಂಖ್ಯೆಯನ್ನು ಪ್ರಯೋಗಿಸಿತು. ಈ 2 ಸೂರತ್ತುಗಳ ಮಧ್ಯೆ, ಅಧ್ಯಾಯಗಳ ಮಧ್ಯೆ, ಸೂರತುಲ್ ಬಕರ ಹಾಗೂ ಸೂರತುನ್ ನಬಅನ ಮಧ್ಯೆ 77 ಅಧ್ಯಾಯಗಳು ಒಳಗೊಂಡಿದೆ. ಅದೇ ಪ್ರಥಮವಾಗಿ ಸೂರತುಲ್ ಬಕರಾದಲ್ಲಿ ಉಪಯೋಗಿಸಿದ್ದು 7, ಕೊನೆಯ ಬಾರಿಗೆ ಸೂರತುಲ್ ನಬಅನಲ್ಲಿ ಉಪಯೋಗಿಸಿದ್ದು 7. ಇದರ ಮಧ್ಯೆ ಇರುವ ಸೂರತ್ತುಗಳ ಸಂಖ್ಯೆ 77 ಆಗಿದೆ. ಈ 77 ಎಂಬುದು 7ರಿಂದ ಗುಣಿಸಿದಾಗ ಸಿಗುವಂತಹ ಒಂದು ಮೊತ್ತವಾಗಿದೆ. ಈ ಸೂರತುಲ್ ಬಕರ ಹಾಗೂ ಸೂರತುಲ್ ನಬಅನ ಎಡೆ ಇರುವ ಅಧ್ಯಾಯಗಳ ಸಂಖ್ಯೆ ಅದು 77 ಆಗಿದೆ. ಇದು 7ರಿಂದ ಗುಣಿಸಿ ಸಿಗುವಂತಹ 77ಕ್ಕೆ ಸಮಾನವಾಗಿದೆ. 7 × 11 ಮಾಡಿದರೆ ಸಿಗುವ ಸಂಖ್ಯೆಗೆ ಸಮಾನವಾಗಿದೆ ಇದರ ಮಧ್ಯೆ ಇರುವ ಅಧ್ಯಾಯಗಳ ಸಂಖ್ಯೆ. ಈ ಸೂರತುಲ್ ಬಕರಾದ 29ನೇ ಸೂಕ್ತದಿಂದ ಸೂರತುನ್ ನಬಅನ 12ನೇ ಸೂಕ್ತದವರೆಗಿರುವ ಪ್ರತಿಯೊಂದು ಸೂಕ್ತಗಳ ಟೋಟಲಿ ಸಂಖ್ಯೆ 5649. ಈ ಟೋಟಲಿ ಸಂಖ್ಯೆ ಇದು 7ರಿಂದ ಗುಣಿಸಿ ಸಿಗುವಂತಹ ಒಂದು ಮೊತ್ತವಾಗಿದೆ. ನೋಡಿ ಕುರ್ಆನಿನ ಒಂದು ಅದ್ಭುತ. ಇದು ಯಾವೊಬ್ಬ ಮಾನವನಿಂದ ನಿರ್ಮಿಸಲು ಅಸಾಧ್ಯ ಎಂಬುದಕ್ಕೆ ಇದುವೇ ಒಂದು ಕಾರಣ. ಈ 5649 ಎಂಬ ಈ ಮೊತ್ತವಾದಂತಹ ಸೂಕ್ತಗಳ ಸಂಖ್ಯೆ ಇದು 7ರಿಂದ 7 × 507 ಗುಣಿಸಿದಾಗ ಸಿಗುವಂತಹ ಒಂದು ಮೊತ್ತವಾಗಿದೆ. ಇದು ಸೃಷ್ಟಿಕರ್ತನಿಂದಲ್ಲದೆ ಮತ್ತೆ ಯಾರಿಂದ ನಿರ್ಮಿಸಲು ಸಾಧ್ಯ? ಇದು ಸೃಷ್ಟಿಕರ್ತನ ಧರ್ಮವೆಂಬುದನ್ನು ಇದು ಸಾಬೀತುಪಡಿಸ್ತಾ ಇದೆ. ಇಷ್ಟು ಕೃತ್ಯವಾಗಿ, ಇಷ್ಟು ಸ್ಪಷ್ಟವಾಗಿ ಈ ಸಂಖ್ಯೆಗಳನ್ನು ಒಳಗೊಂಡು ಇಂತಹ ಒಂದು ಗ್ರಂಥವನ್ನು ನಿರ್ಮಿಸಲು ಯಾವೊಬ್ಬ ಸೃಷ್ಟಿಯಿಂದಲೂ ಸಾಧ್ಯವಿಲ್ಲ. ಇನ್ನು ಇದರಲ್ಲಿ ಅಡಕವಾಗಿರುವಂತಹ 7 ಎಂಬ ಸಂಖ್ಯೆಯ ಚಮತ್ಕಾರವನ್ನು ನಾವು ನೋಡುವ. ಪ್ರಥಮವಾಗಿ 7 ಎಂಬ ಸಂಖ್ಯೆಯನ್ನು ಉಪಯೋಗಿಸಿದ್ದು ಸೂರತುಲ್ ಬಕರಾದ 29ನೇ ಸೂಕ್ತದಲ್ಲಿ.
ಅದಕ್ಕೂ ಮುಂಚೆ ಇರುವ ಸೂಕ್ತಗಳ ಸಂಖ್ಯೆ 28 ಆಗಿದೆ. ಈ 28 ಎಂಬುದು 7ರಿಂದ ಗುಣಿಸಿದಾಗ ಸಿಗುವಂತಹ ಸಂಖ್ಯೆಯಾಗಿದೆ. 7 ಇಂಟು 4, 7 ಗುಣಿಸು 4, ಇದರ ಟೋಟಲಿ ಸಂಖ್ಯೆಯಾಗಿದೆ 28. ಅದೇ ರೀತಿ ಕೊನೆಯ ಬಾರಿಗೆ 7 ಎಂಬ ಸಂಖ್ಯೆಯನ್ನು ಉಪಯೋಗಿಸಿದ್ದು ಸೂರತ್ ನಬಅನಲ್ಲಾಗಿದೆ. ಸೂರತ್ ನಬಅನ 12ನೇ ಸೂಕ್ತದಲ್ಲಾಗಿದೆ 7 ಎಂಬ ಸಂಖ್ಯೆಯನ್ನು ಉಪಯೋಗಿಸಿತು. ಈ ಸೂರತ್ ನಬಅನಲ್ಲಿರುವ ಟೋಟಲಿ ಒಟ್ಟು ಸೂಕ್ತಗಳ ಸಂಖ್ಯೆ 40 ಆಗಿದೆ. 40ರಿಂದ 12 ಮೈನಸ್ ಮಾಡಿದರೆ ಸಿಗುವ ಸಂಖ್ಯೆಯು 28 ಆಗಿದೆ. ಈ 28 ಎಂಬುದು 7ರಿಂದ ಗುಣಿಸಿದಾಗ ಸಿಗುವಂತಹ ಒಂದು ಸಂಖ್ಯೆಯಾಗಿದೆ. ನೋಡಿ, ಇಷ್ಟು ಸ್ಪಷ್ಟವಾಗಿ ಈ ಸಂಖ್ಯೆಗಳನ್ನು ಒಳಗೊಂಡು ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ಕುರ್ಆನ್ ಅನ್ನು ಜೋಡಣೆ ಮಾಡಲು ಸೃಷ್ಟಿಕರ್ತನಿಗಲ್ಲದೆ ಮತ್ತೆ ಯಾರಿಂದ ಸಾಧ್ಯ? ಇದನ್ನೇ ನಮಗೆ ಮನದಟ್ಟು ಮಾಡಬಹುದು ಪವಿತ್ರವಾದ ಕುರ್ಆನ್ ಸೃಷ್ಟಿಕರ್ತನ ಗ್ರಂಥವೆಂಬುದು ಇದರಿಂದ ನಮಗೆ ಮನದಟ್ಟಾಗಬಹುದು. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ.